ಬೆಂಗಳೂರಿನ ಗ್ಯಾಂಗ್ ರೇಪ್ಗೆ ಹನಿ ಟ್ರ್ಯಾಪ್ ಟ್ವಿಸ್ಟ್. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಆರೋಪಿತೆಯಾಗಿದ್ದಂತಹ ಯುವತಿ ತನ್ನ ಮೇಲೆ ಗ್ಯಾಂಗ್ ರೇಪ್ ಅಂತ ಹೇಳಿ ದೂರನ್ನ ನೀಡಿದ್ದಾಳೆ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಕೇಸ್ ಈ ಹಿಂದೆ ದಾಖಲಾಗಿರುತ್ತೆ. ಈಕೆಯ ವಿರುದ್ಧವಾಗಿ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಆರೋಪಿತೆಯಾಗಿರ್ತಾಳೆ ಯುವತಿ. ತನ್ನ ಮೇಲೆ ಗ್ಯಾಂಗ್ ರೇಪ್ ಅಂತ ಹೇಳಿ ಈಗ ದೂರನ್ನ ನೀಡಿದ್ದಾಳೆ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಕೇಸ್ ದಾಖಲಾಗಿರುತ್ತೆ. ನೋಡಿ, ಎರಡೆರಡು ಕೇಸು, ಒಂದೇ ಪ್ರಕರಣ, ಎರಡೆರಡು ಕೇಸ್. ಹನಿ ಟ್ರ್ಯಾಪ್ ಅಂತ ಹೇಳಿ ಯುವಕ ನಿಖಿಲ್ ಎಂಬಾತನ ವಿರುದ್ಧವಾಗಿ ಮಲ್ಲೇಶ್ವರ ಠಾಣೆಗೆ ದೂರನ್ನ ಕೊಟ್ಟಿರುವಂಥದ್ದು. ಗ್ಯಾಂಗ್ ರೇಪ್ ಅಂತ, ತನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಬೆದರಿಕೆನ ಹಾಕ್ತಾ ಇದ್ದಾಳೆ. ಇಮ್ರಾನ್ ಎಂಬಾತನಿಗೆ ಹಣವನ್ನ ನೀಡಿ ಸೆಟಲ್ಮೆಂಟ್ ಮಾಡಿಕೊಳ್ಳುವಂತೆ ಬೆದರಿಕೆ. ನಿಖಿಲ್ ದೂರಿನ ಅನ್ವಯವಾಗಿ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್. ಫೆಬ್ರವರಿ 21ರಂದು ದೂರನ್ನ ನೀಡಿರ್ತಾರೆ ನಿಖಿಲ್. ಮರುದಿನವೇ ಯುವತಿಯಿಂದ ಅಮೃತಹಳ್ಳಿ ಠಾಣೆಗೆ ದೂರನ್ನ ನೀಡಲಾಗಿರುತ್ತೆ. ಏನಂತ? ಲೈಂಗಿಕ ದೌರ್ಜನ್ಯ ಜೊತೆಗೆ ಅತ್ಯಾಚಾರ ಅಂತ ಹೇಳಿ ದೂರು. ಆತ ನೋಡಿದ್ರೆ ಹನಿ ಟ್ರ್ಯಾಪ್ ಅಂತ ದೂರು, ಈಕೆ ನೋಡಿದ್ರೆ ಅತ್ಯಾಚಾರ ಅಂತ ಹೇಳಿ ದೂರು. ಒಂದೇ ಪ್ರಕರಣ ಸಂಬಂಧವಾಗಿ ಎರಡೆರಡು, ಹುಡುಗ ಒಂದು ಕಡೆ, ಈಕೆ ಒಂದು ಕಡೆ, ಇಬ್ರು ಒಂದೊಂದು ದೂರನ್ನ ಕೊಟ್ಟಿದ್ದಾರೆ. ನಿಖಿಲ್ ಮತ್ತು ಡಿಕ್ಸನ್ ಸಾಂಟ್ರಾ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಈಕೆ ಬಂದು ಈಗ ದೂರನ್ನ ಕೊಟ್ಟಿದ್ದಾಳೆ. ಫಸ್ಟ್ ಟೈಮ್ ಏನಾಗುತ್ತೆ, ಹನಿ ಟ್ರ್ಯಾಪ್ ಅಂತ ಹೇಳಿ ಕೇಸ್ ದಾಖಲಾಗಿತ್ತಲ್ವ, ಅವಾಗ ಒಂದಿಷ್ಟು ಸೆಟಲ್ಮೆಂಟ್ ಅಂತ ಹೇಳಿ ಆಗೋಗಿರುತ್ತೆ. ಆನಂತರವಾಗಿ ಇದೀಗ ಅದೇನಾಯ್ತೋ ಏನೋ ಗೊತ್ತಿಲ್ಲ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ನಿಖಿಲ್ ಜೊತೆಗೆ ಡಿಕ್ಸನ್ ಸಾಂಟ್ರಾ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಒಂದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಎರಡು ಕೇಸ್ ದಾಖಲಾಗಿದೆ. ಒಂದು ನಿಖಿಲ್ ಹಾಕಿದ್ರೆ ದೂರನ್ನ ಕೊಟ್ಟರೆ, ಈ ಕಡೆ ನೋಡಿದ್ರೆ ಯುವತಿ ಈಗ ದೂರನ್ನ ಕೊಟ್ಟಿದ್ದಾಳೆ. ಎರಡು ಪೊಲೀಸ್ ಠಾಣೆ ಅಧಿಕಾರಿಗಳಿಂದ ತನಿಖೆ ಆಗ್ತಾ ಇದೆ. ನೋಡಿ, ಬೆಂಗಳೂರಿನ ಗ್ಯಾಂಗ್ ರೇಪ್ಗೆ ಹನಿ ಟ್ರ್ಯಾಪ್ ಟ್ವಿಸ್ಟ್ ಸಿಗ್ತಾ ಇದೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಆರೋಪಿತೆ ಆಗಿರ್ತಾಳೆ ಯುವತಿ. ತನ್ನ ಮೇಲೆ ಗ್ಯಾಂಗ್ ರೇಪ್ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾಳೆ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಕೇಸ್ ದಾಖಲಾಗಿರುತ್ತೆ. ನಿಖಿಲ್ ಎಂಬಾತನ ವಿರುದ್ಧವಾಗಿ ಈಗ ಮಲ್ಲೇಶ್ವರ ಠಾಣೆಗೆ ಈಗ ಯುವತಿ ದೂರನ್ನ ಕೂಡ ನೀಡಿದ್ದಾಳೆ. I'm 19 years old and I'm a student in St. Joseph's University. And Nikhil and Dixon, both of them are at fault. I'm standing up because I think I need justice and I think I deserve justice because I'm not the only girl who they have done this to. First of all, Dixon made me fall in love with him. He trapped me, he called me every day, texted me every day and had the whole call history with me. He made me love him, made me go to that villa and both of them did things to me. Where is the villa? The villa is in Jaipur. It's called Rex Villa. And they do this to multiple people and ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಒಂದೇ ಪ್ರಕರಣ ಸಂಬಂಧವಾಗಿ ಎರಡೆರಡು ದೂರು. ಒಂದು ಕಡೆ ಯುವಕ ಹನಿ ಟ್ರ್ಯಾಪ್ ಅಂತ ಹೇಳಿ ಹಾಕೊಂಡ್ರೆ, ಈ ಕಡೆ ನೋಡಿದ್ರೆ ಯುವತಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ದೂರು. ಸೊ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು? ಪೊಲೀಸರಿಗೆ ಏನು ಮಾಹಿತಿ ಲಭ್ಯ ಆಗಿದೆ? ಇದರಿಂದಾಗಿ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಯುವಕನೋರ್ವ ನಿಖಿಲ್ ಎನ್ನುವಂತಹ ಯುವಕ ಬಂದು ಒಂದು ದೂರನ್ನ ಕೊಡ್ತಾರೆ. ಯುವತಿಯವರುಗಳು ಏನೋ ಒಂದು ಪಾರ್ಟಿ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಜೊತೆ ಸಲಿಗೆಯಿಂದ ಇರ್ತಾರೆ. ಅವರ ಫ್ಯಾಮಿಲಿಯ ವಿಚಾರಗಳನ್ನ ಕೂಡ ತನ್ನ ಹತ್ರ ಹೇಳ್ಕೊಂಡು ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಾರೆ. ನಾನು ಕೂಡ ಆಕೆಗೆ ಬುದ್ಧಿಯನ್ನು ಹೇಳಿರ್ತೀನಿ. ಅದಾದ ಬಳಿಕ ಆಕೆ ಮನೆಗೆ ಹೋಗ್ಬೇಕು ಅಂತ ಹೇಳಿದಂಕ ತುಂಬಾ ನಿತ್ರಾಣಗೊಂಡಿರ್ತಾರೆ. ಆಗ ಕಾರ್ನಲ್ಲೇ ಬಂದು ನಾನು ಮಲ್ಲೇಶ್ವರಂ ಮಾರ್ಗದಲ್ಲಿ ರಾಜಾಜಿನಗರದ ಓರಿಯನ್ ಮಾಲ್ ಬಳಿ ಆಕೆಯನ್ನ ಡ್ರಾಪ್ ಮಾಡಿ ಹೋಗಿರ್ತೇನೆ. ಅದಾದ ಬಳಿಕ 2 ದಿನ ನಂತರ ಕರೆಯನ್ನ ಮಾಡ್ತಾರೆ. ಕರೆ ಮಾಡಿದ ನಂತರ ನನಗೆ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ತನ್ನ ಬಳಿ ಕೆಲವು ಖಾಸಗಿ ಫೋಟೋಗಳಿದೆ, ಅದನ್ನ ಕೊಡಬೇಕು, ಯುವತಿಯನ್ನ ಕರ್ಕೊಂಡೋಗಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದೀರಾ ಅಂತ ಹೇಳಿ ಅವನು ಧಮಕಿಯನ್ನ ಹಾಕ್ತಾರೆ. ಈ ಪ್ರಕರಣ ಹೊರಗಡೆ ಬರಬಾರ್ದು ಅಂತ ಹೇಳಿದ್ರೆ ತನ್ನ ಹತ್ರ ಬಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹಣವನ್ನ ಕೊಟ್ಟು ಈ ಕೇಸನ್ನ ಕ್ಲೋಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ತಮ್ಮ ವಿರುದ್ಧ ಕೇಸ್ ಹಾಕ್ತಿವಿ ಅಂತ ಹೇಳಿ ಈತನಿಗೆ ಬೆದರಿಕೆ ಕರೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಆತ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ದೂರನ ಮೇಲೆ 4 ಜನರನ್ನು ಕೂಡ ಅಂದ್ರೆ ಯುವತಿ ಮತ್ತು ಆಕೆಯ ಸ್ನೇಹಿತರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಅದರಲ್ಲಿ ಓರ್ವನನ್ನ ವಶಕ್ಕೆ ಪಡಿತಾರೆ. ಅದಾದ 2 ದಿನಗಳ ನಂತರ ಈ ಒಂದು ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಯಲಹಂಕ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ವಿಲ್ಲಾ ಏನಿರುತ್ತೆ ಆ ವಿಲ್ಲಾದಲ್ಲಿ ತನ್ನನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಎಸಗಿದ್ದಾರೆ. ನಿತ್ರಾಣಗೊಡುವಂತೆ ಅಂದ್ರೆ ಒಂದು ಮತ್ತೆ ಇರುವಂತಹ ಒಂದು ಟ್ಯಾಬ್ಲೆಟ್ ಗಳನ್ನ ಕೊಟ್ಟು ನನಗೆ ಪ್ರಜ್ಞೆ ತಪ್ಪದಂತ ಸಂದರ್ಭದಲ್ಲಿ ಇಬ್ರು ಕೂಡ ನನ್ನನ್ನ ಅತ್ಯಾಚಾರವನ್ನ ಎಸಗಿದ್ದಾರೆ, ನನ್ನ ವಿರುದ್ಧ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ, ವಿಡಿಯೋಗಳನ್ನ ಮಾಡಿಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಆಕೆಯು ಕೂಡ ಒಂದು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ದೂರನ್ನ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಇಬ್ಬರ ವಿರುದ್ಧ ಕೂಡ ಒಂದು ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿದೆ. ಒಂದು ಕಡೆ ಆರೋಪಿ ಈಗಾಗಲೇ ಏನು ಸಂತ್ರಸ್ತ ಯುವತಿಯ ಹೇಳಿಕೆಗಳನ್ನ ದಾಖಲಿಸಿಕೊಂಡು ಮೆಡಿಕಲ್ ಮಾಡಿಸಿ ಸ್ಪಾಟ್ ಮಾಜರನ್ನ ಮಾಡಿಸ್ತಾ ಇದ್ದಾರೆ.
ಮತ್ತೊಂದು ಕಡೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈಗ ನಾಲ್ವರ ಒಂದು ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡಿಬೇಕಾಗುತ್ತೆ. ಪೊಲೀಸರು ತನಿಖೆಯನ್ನ ಮಾಡಬೇಕು. ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋಂಥದ್ದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತಹದ್ದು ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.